ಕರ್ನಾಟಕದಲ್ಲೂ ಗೋಧ್ರಾ ಮಾದರಿ ಗಲಭೆಗೆ ಪ್ಲಾನ್. ಹರಿಪ್ರಸಾದ್ ಅವರ ಈ ಹೇಳಿಕೆಗೆ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಹರಿಪ್ರಸಾದ್ಗೆ ಮಾಹಿತಿ ಇದ್ದರೆ ತನಿಖೆಯನ್ನ ನಡೆಸಲಿ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಹರಿಪ್ರಸಾದ್ ಹೇಳಿಕೆ ಗುಜರಾತ್ನಲ್ಲಿ ಆದಂತಹ ಗೋಧ್ರಾ ಮಾದರಿಯ ಗಲಭೆ ಕರ್ನಾಟಕದಲ್ಲೂ ಆಗಬಹುದು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಹರಿಪ್ರಸಾದ್ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಬಿಕೆ ಹರಿಪ್ರಸಾದ್ಗೆ ಮಾಹಿತಿ ಇದ್ರೆ ತನಿಖೆ ನಡೆಸಲಿ. ರಾಮ ಭಕ್ತರನ್ನ ಗುರಿಯಾಗಿಸಿಕೊಂಡು ರೈಲಿಗೆ ಬೆಂಕಿ ಹಾಕಿದ್ರು. ಕಾಂಗ್ರೆಸ್ನವರು ಬ್ರದರ್ಸ್ ಎಂದು ಭಾವಿಸಿದವರೇ ಬೆಂಕಿ ಹಚ್ಚಿದ್ರು. ಬಿಕೆ ಹರಿಪ್ರಸಾದ್ಗೆ ಪ್ರಾಥಮಿಕ ಮಾಹಿತಿ ಇರಬಹುದು. ಅದೇನೇ ಮಾಹಿತಿ ಇದ್ರೆ ತನಿಖೆಯನ್ನ ಮಾಡಲಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಈ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಸಿಟಿ ರವಿ. ಕಾಂಗ್ರೆಸ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ನೀಡಿರುವಂಥ ಹೇಳಿಕೆ ಸಾಕಷ್ಟು ವಿವಾದಾತ್ಮಕ ಸ್ವರೂಪ ಪಡೆದುಕೊಳ್ತಾ ಇರುವಂಥದ್ದು. ಈ ಹೇಳಿಕೆ ವಿರುದ್ಧ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರುವಂಥ ಸಿಟಿ ರವಿ ಅವರು ಕೂಡ ನಮ್ಮ ಜೊತೆಗಿರುವಂಥದ್ದು. ಸರ್, ಬಿಕೆ ಹರಿಪ್ರಸಾದ್ ಅವರು ನನಗೆ ಮಾಹಿತಿ ಇದೆ, ಗೋಧ್ರಾ ಮಾದರಿಯ ಹತ್ಯಾಕಾಂಡ ಅಂದರೆ ಘಟನೆ ಮತ್ತೆ ಮರುಕಳಿಸುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಗೋಧ್ರಾದಲ್ಲಿ ಹತ್ಯಾಕಾಂಡ ಮಾಡಿದವರು ರಾಮ ಭಕ್ತರು ಅಯೋಧ್ಯೆಗೆ ಹೋಗಿ ಬರ್ತಿದ್ದಂಥವ್ರನ್ನ ಗುರಿಯಾಗಿಟ್ಕೊಂಡು ಟ್ರೈನಿಗೆ ಬೆಂಕಿ ಹಾಕಿದವರು ಯಾವ ಕಾಂಗ್ರೆಸ್ಸು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂಥೇಳಿ ಭಾವಿಸಿ ಸ್ಟೇಟ್ಮೆಂಟ್ ಕೊಟ್ಟಿತ್ತೋ ಅದೇ ಸಮುದಾಯಕ್ಕೆ ಸೇರಿದವರು ಗೋಧ್ರಾದಲ್ಲಿ ಹತ್ಯಾಕಾಂಡ ನಡೆಸಿದವರು. ಬಹುಶಃ ಅವ್ರಿಗೆ ಹತ್ತಿರ ಇರೋದರಿಂದ ಹರಿಪ್ರಸಾದ್ರವರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರ್ಬೋದು. ಅವ್ರನ್ನ ತನಿಖೆಗೊಳಪಡಿಸಬೇಕು. ತನಿಖೆಗೊಳಪಡಿಸಿ ಮಾಹಿತಿಯನ್ನು ಆಧರಿಸಿ ಮುಂಜಾಗ್ರತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇರ್ಬೋದು, ಯಾಕೆಂದರೆ ಕಾಂಗ್ರೆಸ್ ಯಾವಾಗಲೂ ಭಯೋತ್ಪಾದಕರನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿದೆ, ಭಯೋತ್ಪಾದಕರನ್ನು ಬೆಂಬಲಿಸಿ ರಾಜಕಾರಣ ಮಾಡಿದೆ. ಹಾಗಾಗಿ ಈ ವಿಷಯದಲ್ಲಿ ಅವರಿಗೆ ಮಾಹಿತಿ ಇದ್ದರೂ ಇರ್ಬೋದು. ಹಾಗಾಗಿ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೀನಿ. ಲಘುವಾಗಿ ತಗೊಳ್ಬಾರ್ದು, ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಸರ್, ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ ಆ ದಿನವನ್ನು. ಹಾಗಾದರೆ ಕಾಂಗ್ರೆಸ್ನವರ ಹೇಳಿಕೆಯಿಂದ ಎಲ್ಲ ಒಂದು ಕಡೆ ಗೊಂದಲ ಉಂಟಾಗಲ್ವಾ ಭಕ್ತರಿಗೆ? ಕಾಂಗ್ರೆಸ್ಸಿಗೆ ತಾನು ಮಾಡಲಿಲ್ಲ, ಮಾಡೋರು ನೋಡಿ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅವರಿಗೆ ಅವಕಾಶ ಇತ್ತು. 48ರಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇತ್ತು. ನಾವು ಹೋರಾಟ ಮಾಡಿದಾಗ ನಮ್ಮ ಜೊತೆಗೆ ನಿಂತಿದ್ದರೆ ಕರಸೇವೆ ಮಾಡುವಂಥ ಸ್ಥಿತಿಯೇ ಬರ್ತಿರಲಿಲ್ಲ. ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಕಾಂಗ್ರೆಸ್ಸು ರಾಮ ಮಂದಿರ ನಿರ್ಮಾಣಕ್ಕೆ ಅಡ್ಡಗಾಲ ಹಾಕ್ತು. ಈಗ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ. ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ರು, ಮಂದಿರ ವಹಿ ಬನಾಯಿಂಗೆ ಅಂತ ಹೇಳ್ತಿದ್ರಿ, ಯಾವಾಗ ಮಾಡ್ತೀರಿ ಅಂತ ಕೇಳ್ತಾಯಿದ್ರು. ಲೇವಡಿ ಮಾಡ್ತಾಯಿದ್ರು. ಮಂದಿರ ನಿರ್ಮಾಣ ಆಗ್ತಾಯಿದೆ. ಬಾಲರಾಮನ ಪ್ರತಿಷ್ಠಾಪನೆ 22ನೇ ತಾರೀಕು ನಡೆಯೋದಿದೆ. ಈಗ ಅವರಿಗೆ ತಾನು ಮಾಡಲಿಲ್ಲ, ಮಾಡೋರನ್ನ ನೋಡಿ ಸಹಿಸಿಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅನ್ನೋದು ಅವರ ಹೇಳಿಕೆಗಳನ್ನು ನೋಡಿದಾಗ ಸ್ಪಷ್ಟ ಆಗುತ್ತೆ. ಸರ್, ಈಗ ಹುಬ್ಬಳ್ಳಿಯಲ್ಲಿ ಬಂಧನ ಮಾಡಿರೋದನ್ನು ಅವ್ರನ್ನ ತಪ್ಪು ಮಾಡಿದ್ದಾರೆ, ತಪ್ಪಿತಸ್ಥರು ಬಿಡೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿರುವುದು. ಮಾನ್ಯ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂತ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ನಾನು ಕೇಳ್ತೇನೆ, DJ ಹಳ್ಳಿ KJ ಹಳ್ಳಿ ಇಲ್ಲಿ ಬೆಂಕಿ ಹಾಕಿದ್ರಲ್ಲ, ಅವ್ರು ತಪ್ಪು ಮಾಡಿದವರು ಅಂತ ಅನ್ನಿಸ್ಲಿಲ್ವಾ? ಕುಕ್ಕರ್ ಬಾಂಬ್ ಬಿಟ್ಟಿದ್ನಲ್ಲ, ಅವ್ನು ತಪ್ಪು ಮಾಡಿದವನು ಅಂತ ಅನ್ನಿಸ್ಲಿಲ್ವಾ? ಮೈಸೂರಿನಲ್ಲಿ ಗಲಭೆ ಎಬ್ಬಿಸಿದವರು ಕೇಸ್ ವಾಪಸ್ ತೆಗೆದುಕೊಂಡ್ರಲ್ಲ. ಇವರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ 2000ಕ್ಕೂ ಹೆಚ್ಚು ಜನ SDPI PFIಗೆ ಸೇರಿದಂಥವರ 100 ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಂಡ್ರಲ್ಲ. ಈ ಅಣಿಮುತ್ತುಗಳನ್ನು ಉದುರಿಸಲೇ ಇಲ್ಲ. ಅವ್ರು ತಪ್ಪು ಮಾಡಿದವರು ಅಂತ ಅನ್ನಿಸ್ಲಿಲ್ವಾ? ಆ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋದು ಅಪರಾಧ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಅಂದರೆ ಯಾರು ಅಯೋಧ್ಯೆಯ ರಾಮಭಕ್ತರು ಹೋರಾಟ ಮಾಡಿದ್ರು ಅವ್ರನ್ನ ಮೇಲೆ ಮಾತ್ರ ಟಾರ್ಗೆಟ್ ಮಾಡ್ತಾಯಿದ್ದೀರಿ ನೀವು. ಇದೆಲ್ಲದಕ್ಕೂ ಒಂದು ದಿನ ಪಾಪದ ಕೂಡ ತುಂಬಿದ ಮೇಲೆ ಪ್ರಾಯಶ್ಚಿತ್ತನ ಅನುಭವಿಸಲೇಬೇಕಾಗುತ್ತೆ. ಇದಿಷ್ಟು ಮಾಜಿ ಸಚಿವರಾಗಿರುವಂಥ ಸಿಟಿ ರವಿ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನಿಂದ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.